ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ಬೇಳೆಗಳ ಕಡುಬು ಹೇಗೆ ಮಾಡೋದು ಅಂತ, ನುಚ್ಚಿನುಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಚಳಿಗಾಲದಲ್ಲಿ ತುಂಬ ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಪಾತ್ರೆಗೆ ಒಂದು 3 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದು ಕಾಯಿಲಿ ಚೆನ್ನಾಗಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿ ಒಂದಿನ ಚೂರು ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ತೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಅರ್ಧ ಲೀಟ್ರ್ ಹಾಲು ಹಾಕ್ತೀನಿ. ಹಾಲಿಗೆ ಏಲಕ್ಕಿ ಪುಡಿ ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕಾಯಲಿ. ಇವಾಗ MT ಅರ್ದು ರೋಸ್ಟೆಡ್ ಶಾವಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ತೀನಿ, ಇದು ಅರಳ್ಕೊಬಿಡುತ್ತೆ ಸ್ವಲ್ಪ ಹಾಕಿದ್ರೂ. ನಮ್ಮನೆ ತೆಳ್ಳಗಿರಬೇಕು, ಮದುವೆ ಮನೆ ಥರ ಗಟ್ಟಿಗಿರಬಾರ್ದು. ನಾವು ತೆಳ್ಳಗೆ ಮಾಡ್ಕೋತೀವಿ. ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳೋದು. 1-2 ಹಿಡಿಯಷ್ಟು ಹಾಕಿದ್ದೀನಿ. ಇದು ಹಾಲೊಳಗೆ ಚೆನ್ನಾಗಿ ಬೇಯಲಿ. ಇವಾಗ ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕೋಣ. 1-2 ಸ್ಪೂನ್ ಇದೆ ಬಾದಾಮ್ ಪೌಡ್ರು ಹಾಕ್ತಾಯಿದ್ದೀನಿ. ನೋಡಿ, ಹಾಲು ಕುದೀತಾ ಇದೆ. ಶಾವಿಗೆನೂ ಬೆಂದಿರುತ್ತೆ. ಈಗ ನೋಡಿ, ಶಾವಿಗೆನೂ ಬೆಂದಿದೆ. ಈ ಟೈಮಲ್ಲಿ ಲಾಸ್ಟಲ್ಲಿ ಇದಕ್ಕೆ ತಕ್ಕಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಯಾರು ನೆಂಟರು ಬಂದಾಗ ದಿಢೀರ್ನೇ ಮಾಡ್ಬೋದು. ಮೊದಲೇ ಸಕ್ಕರೆ ಹಾಕ್ಬಿಟ್ರೆ ಶಾವಿಗೆ ಬೇಯಿಲ್ಲ. ಅದಕ್ಕೆ ಲಾಸ್ಟಲ್ಲಿ ಶಾವಿಗೆ ಸಕ್ಕರೆ ಹಾಕಬೇಕು. ಶಾವಿಗೆ ಬೆಂದ ಮೇಲೆ ದಿಢೀರ್ನೇ ಮಾಡೋವಂಥ ಹಾಲು ಪಾಯಸ, ಹಾಲು ಮತ್ತು ಶಾವಿಗೆ ಪಾಯಸ ಇವಾಗ ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ನನ್ನ ರೀತಿ ಒಮ್ಮೆ ಶಾವಿಗೆ ಪಾಯಸ ಮನೇಲಿ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲ ಈ ಸ್ವೀಟ್ನ ತುಂಬ ಇಷ್ಟಪಡ್ತಾರೆ. ದಿಢೀರ್ನೇ ಮಾಡಬಹುದು. ಇದು ಶಾವಿಗೆ ಎಲ್ಲ ಬರ್ತಾ ಬರ್ತಾ ಗಟ್ಟಿಯಾಗುತ್ತೆ. ನಾನು 1 ಲೋಟ ಹೆಸರು ಬೇಳೆ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಅದೇ 1 ಲೋಟ ಅಳತೆ ಕಡಲೆಬೇಳೆ ಎರಡನ್ನೂ ಒಂದು ಪಾತ್ರೆಗೆ ಹಾಕಿ 3-4 ಸಲ ನೀರು ಹಾಕಿ ಚೆನ್ನಾಗಿ ತೊಳೆದು ನೆನೆ ಇಡ್ತೀನಿ. ಬೆಳಗ್ಗೆವರೆಗೆ ನೆನೆಸೋಣ. ನೋಡಿ, ಈ ರೀತಿ ತುಂಬ ನೀರು ಹಾಕಿ ಬೆಳಗ್ಗೆವರೆಗೆ ನೆನೆಯಕ್ಕೆ ಬಿಡ್ತೀನಿ. ನೋಡಿ, ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ತೊಳ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕ್ತೀನಿ. ಈರುಳ್ಳಿನೂ ಹಾಕ್ತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು. ಸೊಪ್ಪು, ಈರುಳ್ಳಿ ಎಲ್ಲ. ಮತ್ತು ಈ ಕಾಯಿ ತುರಿನೂ ಇಲ್ಲಿಗೆ ಹಾಕ್ತೀನಿ. ಮಿಕ್ಸಿ ಜಾರ್ಗೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಹಾಕಿದ್ದೀನಿ. ಖಾರಕ್ಕೆ 5-6 ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಇವಾಗ ಹೆಸರುಬೇಳೆ ರಾತ್ರಿ ನೆನೆಸಿದ್ದು ಹೆಸರುಬೇಳೆ, ಕಡಲೆಬೇಳೆ ಒಂದು ಜಾಲರಿಲಿ ಸೋರಿಸಿದ್ದೆ. ಅದನ್ನು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಳ್ತೀನಿ. ನೋಡಿ, ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ಬೇಡ, ದಪ್ಪ ದಪ್ಪ. ಸ್ವಲ್ಪ ನೀರು ಹಾಕೋಬೇಕು, ಇಲ್ಲಾಂದರೆ ತಿರುಗೋದೇ ಇಲ್ಲ ಜಾರು. ಈಗ ನೆಕ್ಸ್ಟ್ ಬ್ಯಾಚ್ನೂ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ರುಬ್ಕೊಂಡಾಗಿದೆ. ಇದಕ್ಕೆ ಒಂದು ಚಿಟಿಕೆ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಕಡೆ ಚಟ್ನಿಗೆ ಹಸಿಮೆಣಸಿನ್ಕಾಯಿ, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ, ಕಡಲೆ ಇಷ್ಟನ್ನು ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತೀನಿ. ನೀವು ಹುಣಸೆಹಣ್ಣು ಬೇಕಾದ್ರೆ ಹಾಕ್ಕೋಬೋದು, ಮಾವಿನಕಾಯಿ ತುರಿ ಬೇಕಾದ್ರೆ ಹಾಕ್ಕೋಬೋದು. ನೋಡಿ, ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹಚ್ಚಿದ್ದೀನಿ. ಇದಕ್ಕೆ ಅರಿಶಿನ ಹಾಕಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಉಂಡೆ ಕಟ್ಟಿ ಈ ರೀತಿ ಇಟ್ಕೊಳ್ಳೋದು ಇಡ್ಲಿ ಪ್ಲೇಟ್ಗೆ. ನೀವು ಉಂಡೆನಾರು ಕಟ್ಟಿ ಇಲ್ಲ ಚಪಾತಿ ಥರನಾರು ಮಾಡ್ಕೊಳ್ಳಿ. ನಾನು ಉಂಡೆ ಕಟ್ತಾಯಿದ್ದೀನಿ.
ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಇಟ್ಟಿದ್ದೀನಿ ಕಾಯಕ್ಕೆ. ಇದರೊಳಗಡೆ ಇಟ್ಬಿಟ್ಟು 10 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ತೀನಿ. ಇವಾಗ ನೋಡಿ, ಈ ರೀತಿ ಸರ್ವ್ ಮಾಡಿಕೊಡೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.